ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ಕಟ್ ವರ್ಕ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನು. ಅದರಲ್ಲೂ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಆನ್ಲೈನ್ ಆಗಿರ್ಬೋದು, ಅಥವಾ ವೀವರ್ಸ್ ಆಗಿರ್ಬೋದು. ತುಂಬ ಜನ ಕೇಳ್ತಿದ್ದಂಥ ಡಿಸೈನ್ಸ್ ಇದು. ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳಿ ಕೇಳ್ತಿದ್ರಿ. ಹಾಗಾಗಿ ನಾನಿವತ್ತು ಈ ಕಟ್ ವರ್ಕ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇದೇ ರೀತಿಯಾಗಿ ಹೊಸ ಡಿಸೈನ್ಸ್ಗಳದ್ದು ನಿಮಗೆ ವಿಡಿಯೋ ಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದರೂ ಟೈಲರಿಂಗ್ ಬಗ್ಗೆ ಅಥವಾ ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಫಸ್ಟಿಗೆ ಫ್ಲವರ್ಸ್ ಪೆಟಲ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಫ್ಲವರ್ಸ್ ಪೆಟಲ್ಸ್ಗಳನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಒಂದೊಂದೇ ಪೆಟಲ್ಸ್ನ ಪಕ್ಕನೇ ಹಾಕ್ತಾ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಇದರಲ್ಲಿ 11 ಪೆಟಲ್ಸ್ ಇದೆ. ಎಲ್ಲ 11 ಪೆಟಲ್ಸೂ ಒಂದೇ ಸಮನಾಗಿ ಬರಲಿ ಅಂತ ಹೇಳಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಅಥವಾ ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಒಂದು ಡಿಸೈನು ಕಲರ್ಫುಲ್ಲಾಗಿ ಹೈಲೈಟಾಗಿ ಕಾಣಬೇಕು ಅಂತಂದರೆ ಅದಕ್ಕೆ ಕಲರ್ ಕಾಂಬಿನೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಓಕೆನಾ? ನಾನಿಲ್ಲಿ ರಾ ಸಿಲ್ಕ್ ಕ್ಲಾತ್ ಮೇಲೆ ಜಸ್ಟ್ ಹಾಗೆ ಡಿಸೈನ್ ಹಾಕ್ತಿರೋದಷ್ಟೇ. ಇದು ಯಾವುದೇ ರೀತಿ ಸ್ಯಾರಿ ಬ್ಲೌಸ್ ಅಲ್ಲ. ನಾನಿಲ್ಲಿ ವೈಟು ಮತ್ತು ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಸ್ಯಾರಿ ಯಾವ ಕಲರ್ ಇರುತ್ತೆ ನೋಡಿ, ಅದ್ರ ಮೇಲೆ ನೀವು ಕಲರ್ನ ಚೂಸ್ ಮಾಡಬೇಕಾಗತ್ತೆ. ಆದಷ್ಟು ಬ್ಲೌಸ್ ಪೀಸು ತುಂಬ ಪ್ಲೇನ್ ಬಂದಿದ್ರೆ ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ. ಬ್ಲೌಸ್ ಪೀಸಲ್ಲಿ ಏನಾದರೂ ಅಲ್ಲಲ್ಲಿ ಜರಿ ಥ್ರೆಡ್ಡೇ ತುಂಬ ಇದೆ ಅಂತ ಅಂದರೆ ಅದ್ರ ಮೇಲೆ ನೀವು ಯಾವುದೇ ರೀತಿ ವರ್ಕ್ ಹಾಕಿದ್ರೂ ಸಹ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಓಕೆನಾ? ಆದಷ್ಟು ಪ್ಲೇನ್ ಬ್ಲೌಸ್ ಪೀಸ್ ಮೇಲೆ ಮಾಡೋದಕ್ಕೆ ಟ್ರೈ ಮಾಡಿ. ಎಂಬ್ರಾಯ್ಡ್ರಿ ಡಿಸೈನ್ಸು ತುಂಬಾ ಹೈಲೈಟಾಗಿ ಕಾಣುತ್ತೆ. ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂತಂದರೆ ನೋಡೋರಿಗೂ ಸಹ ಬೋರ್ ಆಗಬಾರ್ದು ಅಂತ ಹೇಳಿ. ನೋಡಿ, ಫಸ್ಟಿಗೆ ವೈಟ್ ಥ್ರೆಡ್ಡಲ್ಲಿ ಎಲ್ಲ ಫ್ಲವರ್ಸ್ನೂ ಹಾಕ್ಕೊಂಡು ಬಿಡ್ತೀನಿ. ಯಾರಿಗಾದ್ರೂ ಆಫ್ಲೈನ್ ಕ್ಲಾಸು ಮತ್ತು ಆನ್ಲೈನ್ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಎಂಕ್ವೈರಿ ಮಾಡ್ಬೋದು. ಓಕೆನಾ? ಕ್ಲಾಸಸ್ ಬಗ್ಗೆ ಏನೇ ಡೀಟೇಲ್ಸ್ ಇದ್ರೂ ವಾಟ್ಸಪ್ ಅಥವಾ ಕಾಲ್ ಮುಖಾಂತರ ನೀವು ತಿಳ್ಕೊಳ್ಬೋದಾಗುತ್ತೆ. ಆಲ್ಮೋಸ್ಟ್ ನಾನು ಈ ಚಾನಲ್ನಲ್ಲೇ ತುಂಬಾ ವೀಡಿಯೋಸ್ ಹಾಕಿದ್ದೀನಿ. ಓಕೆನಾ? ಮಷಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇಸಿಕ್ ಸ್ಟಿಚಸ್ ಆಗಿರ್ಬೋದು, ಮತ್ತು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಬೇಕು ನೀವು ಡಿಸೈನ್ಸ್ ಎಲ್ಲನೂ ಅನ್ನೋದನ್ನು ತುಂಬ ವೀಡಿಯೋಸ್ ಹಾಕಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಹಳೆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಹಳೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರಿಗೆಲ್ಲ ನಾವು ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗಲ್ಲ, ಇದು ಹೆಣ್ಮಕ್ಳ ಕೈಲಿ ಸಾಧ್ಯನೇ ಇಲ್ಲ, ನಾವು ಮಷಿನ್ ತೊಗೊಳೋದು ಬೇಡ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅದನ್ನೇ ಅಂದ್ಕೊಂಡಿರ್ತಾರೆ. ಯಾಕಂತಂದರೆ ನನಗೆ ಕ್ಲಾಸಸ್ಗೆ ಬರೋರು ಸಹ ನಾನು ಒಂದು ವಾರ ಬರ್ತೀನಿ, ನೋಡ್ತೀನಿ, ಆಮೇಲೆ ಮಷಿನ್ ತೊಗೊಳ್ತೀನಿ ಅಂತಲೇ ಅನ್ನೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಈ ಚಾನಲ್ನಲ್ಲಿ ನನ್ನ ಸ್ಟೂಡೆಂಟ್ ವರ್ಕ್ನೂ ಸಹ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದೀನಿ. ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಯಾಕಂತಂದರೆ ನಮ್ಮ ಆಫ್ಲೈನ್ ಕ್ಲಾಸಲ್ಲಿ 18 ವರ್ಷದಿಂದ ಹಿಡಿದು 53 ವರ್ಷದ ಇರೋವರೆಗೂ ಎಲ್ಲರೂ ಸಹ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಓಕೆನಾ? ಈಗ ಪ್ರೆಸೆಂಟ್ 53 ವರ್ಷದವರು ಸಹ ಎಂಬ್ರಾಯ್ಡ್ರಿ ಕ್ಲಾಸಸ್ಗೆ ಬರ್ತಿದ್ದಾರೆ. ಅವ್ರದ್ದು ಸಹ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವ ರೀತಿ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡ್ತಿದ್ರು, ಕ್ಲಾಸ್ ಮುಗಿಯೋಷ್ಟರಲ್ಲಿ ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಏಜ್ ಲಿಮಿಟ್ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಓಕೆನಾ? ಬಟ್ ನಿಮ್ಮಲ್ಲಿ ನಾನು ಮಾಡ್ತೀನಿ ಅನ್ನೋದು ಆಸಕ್ತಿ ಇರಬೇಕು, ನಾನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಹಾಗಿದ್ರೆ ಯಾರು ಬೇಕಿದ್ರೂ ಸಹ ಮಾಡ್ಬೋದು. ನೋಡಿ, ವೈಟ್ ನಾನು ಫ್ಲವರ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಅದರೊಳಗಡೆ ಏನು ಸ್ಕೈ ಬ್ಲೂ ಕಲರ್ ಥ್ರೆಡ್ನಲ್ಲಿ 6 ಪೆಟಲ್ ರೀತಿ ನಾನು ಫ್ಲವರ್ಸ್ನ ಹಾಕ್ಕೊಳ್ತಿದ್ದೀನಿ ಪುಟ್ಟದು. ಯಾಕಂತಂದರೆ ಇದು ಕಂಪ್ಯೂಟ್ರೈಸ್ ಮಷಿನ್ ವರ್ಕ್ ಆಗಿರುತ್ತೆ. ಇದನ್ನು ನಾವು ಮ್ಯಾನ್ಯಲ್ ಮಷಿನಲ್ಲಿ ಮಾಡ್ತೀವಿ ಅಂತ ಅಂದರೆ ಅದರಲ್ಲಿ ನಾಟ್ ವರ್ಕ್ಗಳು ಬಂದಿರುತ್ತೆ ಮಧ್ಯದಲ್ಲಿ. ಬಟ್ ಇದರಲ್ಲಿ ನಾಟ್ ವರ್ಕ್ ಎಲ್ಲ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಳಗಡೆನೂ ಸಹ ಫ್ಲವರ್ಸ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಗೋಲ್ಡ್ ಕಲರಲ್ಲಿ ಅಥವಾ ಸಿಲ್ವರ್ ಕಲರಲ್ಲಿ ಔಟ್ಲೈನ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ಜನ ಏನು ಮಾಡಿದ್ದೀರಾ, ಇದನ್ನು ಪ್ರಾಕ್ಟೀಸ್ ಮಾಡಿ ಕಳಿಸಿದ್ದೀರಾ. ಅದರಲ್ಲಿ ಆಲ್ಮೋಸ್ಟ್ ಕೆಲವೊಬ್ಬರು ಫ್ಲವರ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಇನ್ನು ಕೆಲವರಿಗೆ ಆ ಫ್ಲವರ್ಸ್ ಮಿಡಲ್ನೆಲ್ಲ ಯಾವ ರೀತಿ ಫಿಲ್ ಮಾಡೋದು ಅಂತ ಹೇಳಿ ಗೊತ್ತಿಲ್ಲದೆ ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ. ಓಕೆನಾ? ಬೇಕಿದ್ರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ.
ಮತ್ತು ನಾನು ಇಲ್ಲಿ ಏನು ತೋರಿಸಿದ್ದೀನಿ ಇದೇ ರೀತಿಯಾಗಿ ಮಾಡಬೇಕು ಅಂತಲೂ ಇಲ್ಲ. ಓಕೆನಾ. ನಿಮ್ಮದೇ ಏನಾದ್ರು ಓನ್ ಕ್ರಿಯೇಟಿವಿಟಿ ಇದ್ದರೆ ನೀವೇ ಒಂದು ಹೊಸ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಆ ಫ್ಲವರ್ಸ್ ಏನು ಹಾಕ್ಕೊಂಡಿದ್ದೀರಾ ಔಟ್ಲೈನ್ ಫ್ಲವರ್ ಪೆಟಲ್ಗಳು ಹಾಕ್ಕೊಂಡು ಒಳಗಡೆ ಬೇರೆ ಏನಾದರೂ ಡಿಸೈನ್ ಮಾಡ್ಬೋದು. ಓಕೆನಾ. ಇದೇ ರೀತಿಯಾಗಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಕ್ರಿಯೇಟಿವಿಟಿ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೋಡಿ, ಇದು ಲೀಫ್ಗಳನ್ನೂ ಅಷ್ಟೇ ತುಂಬ ದೊಡ್ಡ ದೊಡ್ಡ ಲೀಫೆಲ್ಲನೂ ನಾನು ಎರಡೆರಡು ಸಲ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು 3-4 ಲೀಫ್ ಅಷ್ಟೇ ಒಂದು ಸಲ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ತುಂಬ ಪುಟ್ಟ ಪುಟ್ಟದಿದೆ, ಒಂದು ಸಲ ಕವರ್ ಆಗುತ್ತೆ. ಇನ್ನು ಬೇರೆದೆಲ್ಲ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಆದಷ್ಟು ಅದೇ ಸೈಜಲ್ಲಿ ಮಾಡಿದ್ರೆ ಡಿಸೈನ್ ಅನ್ನೋದು ಸೇಮ್ ನೀವು ಕಂಪ್ಯೂಟರೈಸ್ ಮಷೀನಲ್ಲಿ ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅದು ಯಾವ ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲಿ ಬರೋ ಥರ ದೊಡ್ಡ ಲೀಫೆಲ್ಲ 2 ಸಲ ಕವರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಆಫ್ ಆ್ಯಂಡ್ ಆಫ್ ಆಗಿ ಚಿಕ್ಕ ಚಿಕ್ಕ ಲೀಫೆಲ್ಲ ಒಂದು ಸಲ ಮಾಡ್ಕೊಳ್ತೀನಿ. ಇದು ತುಂಬಾ ಹಳೆ ವಿಡಿಯೋ, ನಾನು ತುಂಬ ದಿನ ಹಿಂದೆನೇ ಹಾಕಬೇಕಿತ್ತು, ಬಟ್ ಹಾಕೋದಕ್ಕಾಗಿರಲಿಲ್ಲ ಅಷ್ಟೇ. ಹಾಗೆ ತುಂಬ ಜನ ಬಿಗಿನರ್ಸ್ಗೆ ಈ ಡಿಸೈನು ಎಲ್ಲಿ ಸಿಗುತ್ತೆ, ನಾವು ಹೇಗೆ ಟ್ರೇಸ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ ಇರುತ್ತೆ. ಓಕೆನಾ. ಇದು ಪಿಂಟರೆಸ್ಟ್ ಆ್ಯಪಲ್ಲಿ ಸಿಗುತ್ತೆ ನಿಮಗೆ. ಅದು ಕಲರಲ್ಲಿರುತ್ತೆ. ನೀವು ನಾರ್ಮಲ್ ಪ್ರಿಂಟೌಟ್ ತೆಗೆಸ್ಕೊಂಡು ಟ್ರೇಸ್ ಮಾಡ್ಕೊಳ್ಬೋದು. ನಿಮ್ಗೇನಾದ್ರೂ ಇದ್ರದ್ದು ಟ್ರೇಸಿಂಗ್ ವಿಡಿಯೋ ಬೇಕು ಅಂತಂದರೆ ನೋಡಿ, ಆಲ್ಮೋಸ್ಟ್ ನಾನು ಈ ಹಿಂದೆ ವೀಡಿಯೋಸ್ಗಳಲ್ಲಿ ಟ್ರೇಸಿಂಗ್ದು ಯಾವ ರೀತಿ ನೀವು ಟ್ರೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಲ ಚಾನಲ್ ಚೆಕ್ ಮಾಡಿ. ಓಕೆನಾ. ಹಾಗೂ ಸಹ ಸಿಗ್ತಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಫ್ಲವರ್ ಔಟ್ಲೈನ್ ಕೊಡ್ತಾ ನೋಡಿ, ಇಲ್ಲಿ ಬಟನ್ ಸ್ಟಿಚ್ದು ಫ್ಲವರ್ ಇದೆ. ಓಕೆನಾ. ಅದನ್ನು ಸಹ ಗೋಲ್ಡ್ ಜರಿ ಥ್ರೆಡ್ಡಲ್ಲೇ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಎಲ್ಲದಕ್ಕೂ ಸೆಟ್ ಮಾಡಿಕೊಂಡು ಮಾಡೋದಕ್ಕಿಂತ ಆದಷ್ಟು ಬ್ರೇಕ್ ಬ್ಯಾಲೆನ್ಸ್ ತೊಗೊಳ್ಳಿ. ಓಕೆನಾ. ಎಲ್ಲದಕ್ಕೂ ಸೆಟ್ ಮಾಡ್ಕೊಂಡು ಮಾಡ್ತಿದ್ರೆ ನಿಮಗೆ ಅಂದರೆ ಮುಂದೆ ಫ್ಯೂಚರ್ನಲ್ಲಿ ಕಷ್ಟ ಆಗುತ್ತೆ. ಆದಷ್ಟು ಬ್ರೇಕ್ ಬ್ಯಾಲೆನ್ಸಿಂದನೇ ಟ್ರೈ ಮಾಡಿ. ಆದಷ್ಟು ಬಿಗಿನರ್ಸ್ ಆದರೆ ಪರವಾಗಿಲ್ಲ, ಸ್ವಲ್ಪ ಸೆಟ್ ಮಾಡಿಕೊಂಡು ಜಾಸ್ತಿ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡಿ. ಇಲ್ಲ ನಮ್ಗೆ ಆಲ್ಮೋಸ್ಟ್ ಇವಾಗ ಒಂದು ತಕ್ಕ ಮಟ್ಟಿಗೆ ಬರ್ತಿದೆ ಎಂಬ್ರಾಯ್ಡ್ರಿ ಅಂತ ಅಂದರೆ ಆದಷ್ಟು ಬ್ರೇಕ್ ಬ್ಯಾಲೆನ್ಸಲ್ಲೇ ಟ್ರೈ ಮಾಡಿ. ಬ್ರೇಕ್ ಬ್ಯಾಲೆನ್ಸಲ್ಲಿ ಟ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಕಡಿಮೆ ಡ್ಯೂರೇಷನಲ್ಲಿ ಡಿಸೈನು ಕಂಪ್ಲೀಟ್ ಆಗುತ್ತೆ. ಓಕೆನಾ. ಸೆಟ್ ಮಾಡೋದು ಮತ್ತು ತೆಗಿಯೋದು, ಮತ್ತು ಸೆಟ್ ಮಾಡೋದು ತೆಗಿಯೋದು ಅದರಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ಇಲ್ಲ ನಮ್ಗೊಂದು ತಕ್ಕ ಮಟ್ಟಿಗೆ ಬರ್ತಿದೆ ಅಂತ ಅಂದರೆ ಬ್ರೇಕ್ ಬ್ಯಾಲೆನ್ಸಿಂದನೇ ಎಲ್ಲನೂ ಕೂಡ ಟ್ರೈ ಮಾಡಿ. ನೋಡಿ, ಇವಾಗ ಆ ಬಳ್ಳಿಗಳೇನಿದೆ ಅದನ್ನು ಸಹ ನಾನು ಜರಿ ಥ್ರೆಡ್ಡಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್ಡಲ್ಲಿ ಹಾಕ್ಕೊಂಡು ಅಲ್ಲಲ್ಲಿ ಬಟನ್ ಸ್ಟಿಚ್ದು ಫ್ಲವರ್ನ ಹಾಕ್ಕೊಂಡ್ರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ಹೇಗನ್ನಿಸ್ತು, ಅದರಲ್ಲೂ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಯೂಸ್ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡೋ ಒಂದು ಲೈಕು ನಮಗೆ ಇನ್ನೂ ಹೊಸ ವೀಡಿಯೋಸು, ಹೊಸ ಟಾಪಿಕಲ್ಲಿ ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಟ್ ಆಗಿರುತ್ತೆ. ಓಕೆನಾ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ನಾನು ಆದಷ್ಟು ನಿಮಗೆ ಕಮೆಂಟ್ಸಲ್ಲೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಕಮೆಂಟ್ಸಲ್ಲಿ ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಕಮೆಂಟ್ಗೆ ಆನ್ಸರ್ನ ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆನಾ. ಇದು ಈಗಂತೂ ಕಟ್ ವರ್ಕ್ ಡಿಸೈನು ಟ್ರೆಂಡಿಂಗಲ್ಲಿರುವಂಥದ್ದು. ಎಲ್ಲದಕ್ಕೂ ಕಟ್ ವರ್ಕೇ ಕೇಳ್ತಾರೆ. ಪುಟ್ ನೆಕ್ ಆಗಿರ್ಬೋದು, ನಾರ್ಮಲ್ ನೆಕ್ ಆಗಿರ್ಬೋದು, ಎಲ್ಲದಕ್ಕೂ ಕಟ್ ವರ್ಕ್ ಕೇಳ್ತಾರೆ. ಟ್ರೈ ಮಾಡಿ ನೋಡಿ. ಓಕೆನಾ. ತುಂಬಾ ಚೆನ್ನಾಗಿ. ಹಾಗೆ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯೂಸ್ ಆಗುತ್ತಾ ಇಲ್ಲ ಅಂತ ಹೇಳಿ ಒಂದೇ ಒಂದು ಕಮೆಂಟ್ ಮಾಡಿ. ಓಕೆನಾ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.